ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಯುಗಾದಿ ಹಬ್ಬದ ವೇಳೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಜೈಲಲ್ಲಿ ಕುಟುಂಬಸ್ಥರ ಒಳ ಸಂದರ್ಶನಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಹಾಗಾದ್ರೆ ಅದು ಯಾವ ರೀತಿ ಅನುಮತಿ ಗೊತ್ತಾ? ಈ ಸ್ಟೋರಿಯನ್ನು ನೋಡಿ. ಕೊನೆಗೂ ಕಾಟೇರನಿಗೆ ಸಿಕ್ತು ಗುಡ್ ನ್ಯೂಸ್. ಜೈಲಿನೊಳಗೆ ಭೇಟಿಗೆ ಕೋರ್ಟ್ ಅನುಕೂಲ. ಸ್ವಾಮಿ ರಕ್ತ ಕೈಗಂಟಿಸಿಕೊಂಡ ಆರೋಪ ಹೊತ್ತ ದರ್ಶನ್ ನಿತ್ಯ ನರಕ ನೋಡ್ತಿದ್ದಾರೆ. ಕುಂತ್ರೂ ನೆಮ್ಮದಿ ಇಲ್ಲ, ನಿಂತ್ರೂ ನೆಮ್ಮದಿ ಇಲ್ಲದಂತಾಗಿದೆ. ಕಷ್ಟ ಹೇಳಿಕೊಳ್ಳೋಣ ಅಂದ್ರೂ ಯಾರೂ ಇಲ್ಲ. ಮನಸ್ಸು ಬಿಚ್ಚಿ ಮಾತಾಡೋದಕ್ಕೂ ಆಗ್ತಿಲ್ಲ. ಹೀಗಾಗಿ ಕುಟುಂಬಸ್ಥರ ಜೊತೆ ಮಾತಾಡೋದಕ್ಕೆ ನಿತ್ಯ ಹಂಬಲಿಸ್ತಾ ಇದ್ರು. ಈ ಮಧ್ಯೆ ಯುಗಾದಿ ಹಬ್ಬಕ್ಕೆ ದರ್ಶನ್ಗೆ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಪ್ರತಾಪ ತೋರಿದ ದರ್ಶನ್ ಕಂಬಿ ಹಿಂದೆ ವಿಲವಿಲ ಒದ್ದಾಡ್ತಿದ್ದಾರೆ. ಫ್ಯಾಮಿಲಿ ಬಿಟ್ಟು ಕತ್ತಲೆ ಕೋಣೆಯಲ್ಲಿ ಕೂರೋ ಪರಿಸ್ಥಿತಿ ಇದೆ. ಹೀಗಾಗಿ ಜೈಲಿನೊಳಗೆ ಕುಟುಂಬಸ್ಥರ ಜೊತೆ ಮಾತನಾಡೋದಕ್ಕೆ ಅವಕಾಶ ಕೇಳಿದ್ರು. ಅನುಮತಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಇದೇ ಅರ್ಜಿ ವಿಚಾರಣೆ ನಡೆಸಿದ 57ನೇ CCH ಕೋರ್ಟ್ ಭೇಟಿಗೆ ಕೋರ್ಟ್ ಒಪ್ಪಿಗೆ ನೀಡಿದೆ. ಆದರೆ ಒಂದು ಷರತ್ತನ್ನೂ ವಿಧಿಸಿದೆ. ದರ್ಶನ್ ಮೊದಲು ಜೈಲು ಸೂಪರಿಂಟೆಂಡೆಂಟ್ಗೆ ಮನವಿ ಮಾಡಬೇಕು. ಇದಕ್ಕೆ ಒಪ್ಪಿಗೆ ಸೂಚಿಸಿದ್ರೆ ಒಳ ಸಂದರ್ಶನಕ್ಕೆ ಅವಕಾಶ ಸಿಗಲಿದೆ. ಒಂದು ವೇಳೆ ಸೂಪರಿಂಟೆಂಡೆಂಟ್ ಒಪ್ಪದೆ ಇದ್ರೆ ಅವಕಾಶ ಇಲ್ಲ ಅಂತ ಆದೇಶವನ್ನ ನೀಡಿದೆ. ಇದೇ ಪ್ರಕರಣದ 3ನೇ ಆರೋಪಿ ಪವನ್ ಗಂಭೀರ ಆರೋಪವೊಂದನ್ನ ಮಾಡಿದ್ರು. ಮೊಬೈಲ್ ವಶಕ್ಕೆ ಪಡೆಯುವಾಗ ಕರ್ತವ್ಯ ಲೋಪವನ್ನ ಎಸಗಲಾಗಿದೆ. ಪೊಲೀಸ್ ಠಾಣೆ ಟೈಲ್ಸ್ನಲ್ಲಿ ವ್ಯತ್ಯಾಸ ಆಗಿದೆ. ಪೊಲೀಸರು ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದ್ದಾರೆ. ಹೀಗಾಗಿ ತನಿಖಾಧಿಕಾರಿಯನ್ನೇ ಆರೋಪಿಯನ್ನಾಗಿ ಮಾಡಬೇಕು ಅಂತ ಮನವಿ ಮಾಡಿದ್ರು. ಈ ಅರ್ಜಿಯನ್ನ 57ನೇ CCH ನ್ಯಾಯಾಲಯ ವಜಾಗೊಳಿಸಿದೆ. A3 ಪವನ್ಗೆ 5,000 ದಂಡ ವಿಧಿಸಿದೆ. ಇದೇ ಕೇಸ್ನಲ್ಲಿ ಪವನ್, ವಿನಯ್, ಧನ್ರಾಜ್, ರಾಘವೇಂದ್ರ ಹಾಗೂ ನಂದೀಶ್ ಬೇಲ್ ಪಡೆದು ಹೊರಗಿದ್ದಾರೆ. ಇವರೆಲ್ಲರ ಜಾಮೀನು ರದ್ದತಿಗೆ ಪ್ರಾಸಿಕ್ಯೂಷನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಇಂದು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಪೀಠ ಏಪ್ರಿಲ್ 2ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಒಟ್ಟಾರೆ ಕುಟುಂಬಸ್ಥರ ಜೊತೆ ಮಾತನಾಡೋದಕ್ಕೆ ಪರದಾಡ್ತಿದ್ದ ದಾಸನಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಆದರೆ ಜೈಲಾಧಿಕಾರಿಗಳು ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅತ್ತ ಯುದ್ಧ ಮುಂದುವರೆದ್ರೆ ಇತ ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ತೊಂದರೆ ಮುಂದುವರೆದಿದೆ. ಇದರ ಪರಿಣಾಮ ಪೀಣ್ಯದಲ್ಲಿನ ಹಲವು ಕೈಗಾರಿಕೆಗಳು ಬಂದ್ ಆಗೋ ಸ್ಥಿತಿಯಲ್ಲಿದೆ. ಸ್ಟೀಲ್ ವೆಲ್ಡಿಂಗ್ ಕಟ್ಟಿಂಗ್ ಉದ್ಯಮಕ್ಕೆ ಗ್ಯಾಸ್ ಕಂಟಕ. ಲಕ್ಷಾಂತರ ರೂಪಾಯಿ ನಷ್ಟದ ಸಂಕಷ್ಟ. ಅಂಗಡಿಗಳು ಕ್ಲೋಸ್. ಕೊಲ್ಲಿ ರಾಷ್ಟ್ರದ ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ಬೆಂಕಿ ಮಳೆಗೆ ಮಧ್ಯಪ್ರಾಚ್ಯ ಕೊತ ಅಂತ ಕುದೀತಿದೆ. ಭಯಂಕರ ಯುದ್ಧದ ಎಫೆಕ್ಟ್ ಇಡೀ ಪ್ರಪಂಚಕ್ಕೆ ತಟ್ಟಿದೆ. ಭಾರತದಲ್ಲೂ ವಾರ್ ಬಿಸಿ ಜೋರಾಗಿದ್ದು ಗ್ಯಾಸ್ ಟ್ರಬಲ್ ಕೈಮೀರುವ ಹಂತಕ್ಕೆ ತಲುಪಿದೆ. ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ನಗರದ ಉದ್ಯಮಗಳು ಅಯೋಮಯಗೊಂಡಿದೆ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಿಲಿಂಡರ್ ಅಭಾವ ಕೈಮೀರುವ ಹಂತಕ್ಕೆ ಬರ್ತಿದೆ. ಉದ್ಯಮಗಳು ಹಳ್ಳ ಹಿಡಿಯುತ್ತಿವೆ. ಹೋಟೆಲ್, PG ಸೇರಿ ಉದ್ಯಮಗಳಿಗೆ ಭಾರೀ ಹೊಡೆತ ಬಿದ್ದಿದೆ. ಇದೀಗ ಸ್ಟೀಲ್ ಇಂಡಸ್ಟ್ರಿಗೂ ಏಟು ಬಿದ್ದಿದ್ದು KR ಮಾರ್ಕೆಟ್ನ ಸ್ಟೀಲ್ ವೆಲ್ಡಿಂಗ್ ಕಟ್ಟಿಂಗ್ ಅಂಗಡಿಗಳು ಒಂದೊಂದಾಗಿ ಮುಚ್ಚಿಕೊಳ್ಳುತ್ತಿದೆ. ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದಿರೋದ್ರಿಂದ ಲಕ್ಷಾಂತರ ರೂಪಾಯಿ ನಷ್ಟದಿಂದ ಅಂಗಡಿಗಳನ್ನ ಕ್ಲೋಸ್ ಮಾಡೋ ದುಸ್ಥಿತಿ ಬಂದಿದೆ. ತೊಂದರೆ ಇದೆ ಸರ್. ಫಸ್ಟ್ 1900 ಸಿಗ್ತಾ ಇದ್ದಿತ್ತು ಕಮರ್ಷಿಯಲ್ದು. ಈಗ 6,000 ಕೊಟ್ಟರೆ ಸಿಗ್ತಾ ಇಲ್ಲ. ಮನೆಗೆ ಈಗ ಹಬ್ಬ ಇದೆ, ನಮ್ದು ತುಂಬಾ ತೊಂದರೆ ಇದೆ. ಎಲ್ಲಾ ಕಡೆ ತುಂಬಾ ತೊಂದರೆ ಇದೆ. ಎಲ್ಲ ಹೋಟೆಲ್ ಬಂದಾಯಿತು. ಗ್ಯಾಸ್ ಕಟಿಂಗ್ ಮಾಡ್ರೆ ಕೆಲಸ ಇಲ್ಲ. ಲಾಸ್ಟ್ ಒಂದು ಸ್ಟಾಕ್ ಇತ್ತು ನನ್ನ ಹತ್ರ, ಅದೇ ಯೂಸ್ ಮಾಡ್ತಾರೆ. ಎಲ್ಲ ಖಾಲಿ. ಮತ್ತೇನ್ ಮಾಡ್ತೀರಿ? ಸ್ವಲ್ಪ ದಿನ ನಿಲ್ಲಿಸ್ಬೇಕು, ನೋಡ್ಬೇಕು. ಏನ್ ಮಾಡ್ತೀರಿ? ಬಂದ್ ಮಾಡ್ತಾನೆ, ಬರೀ ರೆಡಿ ಪೀಸ್ ಕೊಡ್ತೀನಿ ಅಷ್ಟೇ, ಕಟ್ ಮಾಡಲ್ಲ. ಪೀಣ್ಯಗೂ ತಟ್ಟಿದ ಗ್ಯಾಸ್ ಬಿಸಿ, PGಗಳಿಗೂ ಟ್ರಬಲ್. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯಗೂ ಗ್ಯಾಸ್ ಸಮಸ್ಯೆ ತಟ್ಟಿದೆ. 13,500 ಕೈಗಾರಿಕೆಗಳಿರುವ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಗ್ಯಾಸನ್ನೇ ನಂಬಿದ 3,000 ಸಣ್ಣ ಸೂಕ್ಷ್ಮ ಕೈಗಾರಿಕೆಗಳಿಗೆ ಗ್ಯಾಸ್ ಸಿಗುತ್ತಿಲ್ಲ. ಉತ್ಪಾದನೆಗೆ ಭಾರೀ ಹೊಡೆತ ಬಿದ್ದಿದ್ದು ಸಣ್ಣ ಕೈಗಾರಿಕೆಗಳು ಸಂಕಷ್ಟದಲ್ಲಿವೆ. ಗ್ಯಾಸ್ ಅಭಾವದಿಂದ ಉತ್ಪಾದನೆ 30% ಕುಸಿತವಾಗಿದೆ. ಮೊದಲೆಲ್ಲ ಒಂದು ಸ್ವಲ್ಪ ಸ್ಟಾಕ್ ಎಲ್ಲ ಇತ್ತು. ಈಗ ಅವರಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಒಂದು ಗ್ಯಾಸು ಕೂಡ ಕಂಪ್ಲೀಟ್ ಸ್ಟಾಕು ಕೂಡ ಖಾಲಿ ಆಗಿಬಿಟ್ಟಿದೆ. ಈಗ ನಿನ್ನೆ ಸೋಮವಾರದಿಂದ ಅಂತೂ ಎಲ್ಲ ಯೂಸಲಿ ಗ್ಯಾಸ್ ಯೂಸ್ ಮಾಡೋ ಅಂಥ ಇಂಡಸ್ಟ್ರಿಗಳು ಬಹುತೇಕ ಒಂದು ಸ್ಟಾಪ್ ಆಗಿಬಿಟ್ಟಿದೆ.
ಗ್ಯಾಸ್ ಇಲ್ಲದೆ ಪಿಜಿ ಮಾಲೀಕರ ಪರದಾಟ ಹೇಳುತ್ತಿರದಾಗಿದೆ. ಆಹಾರ ಇಲಾಖೆ ಸಭೆಯಲ್ಲಿ ಪಿಜಿಗಳನ್ನ ಸರ್ಕಾರ ಪರಿಗಣಿಸಿರಲಿಲ್ಲ. ಇದರಿಂದ ಮಾಲೀಕರು ಬೇಸರ ಹೊರಹಾಕಿದ್ರು. ಈಗ ಪಿಜಿ ಮಾಲೀಕರ ಮನವಿಗೆ ಆಹಾರ ಇಲಾಖೆ ಸ್ಪಂದಿಸಿದೆ. 10 ಲಕ್ಷ ಜನಕ್ಕೆ ಹೆಚ್ಚು ಜನ ಹೊರಗಡೆಯಿಂದ ಗವರ್ಮೆಂಟ್ ಡ್ಯೂಟಿ ಮಾಡೋರು ಕೂಡ ಪಿಜಿಯಲ್ಲಿ ಇದ್ದಾರೆ, ಖಾಸಗಿ ಕೆಲಸ ಮಾಡೋರು ಕೂಡ ಪಿಜಿಯಲ್ಲಿ ಇದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ಪದಾರ್ಥಗಳಿಲ್ಲ ಅಂದ್ರೆ ಅವ್ರ ಮನೆಗಳಿಗೆ ಹೋಗಿ ತಿನ್ನೋ ಅಂತ ವ್ಯವಸ್ಥೆ ಇರುತ್ತೆ. ಆದ್ರೆ ಪಿಜಿಗಳಲ್ಲಿ ನಾವೇನಾದ್ರೂ ಅಡಿಗೆಗಳು ಮಾಡಿಲ್ಲ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಒಟ್ನಲ್ಲಿ ದುಬಾರಿ ಯುದ್ಧದಿಂದ ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ದುಪ್ಪಟ್ಟಾಗ್ತಿದೆ. ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗುತ್ತೋ ಕಾದು ನೋಡಬೇಕಿದೆ. ಆಶಿಕ್ ಮುಲ್ಕಿ ಜೊತೆ ಶರಣು ಹಂಪಿ, ನ್ಯೂಸ್ 18.